ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರೀಕ್ ಹಂಗಾಮ. ಬರ್ರಿ ಇವತ್ತಿನ ಒಂದು 5 ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ರೀ. ಅದಕ್ಕಿಂತ ಮೊದಲ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಅಂತ ಹೇಳಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬರ್ರಿ ಫ್ರೆಂಡ್ಸ್. ನೋಡ್ರಿ, ಫಸ್ಟ್ ಅಪ್ಡೇಟ್, ಈ ಒಂದು T20 ವರ್ಲ್ಡ್ ಕಪ್ ಏನು ನಡೆಯೋದೈತಲ್ಲ 2026 ಮತ್ತು 2028, ಅದ್ರ ಜೊತೆ 2030 ಒಂದು T20 ವರ್ಲ್ಡ್ ಕಪ್ ಎಲ್ಲೆಲ್ಲಿ ನಡೀತಾವೆ ಮತ್ತು ಎಷ್ಟು ಟೀಮ್ ಪಾರ್ಟಿಸಿಪೇಟ್ ಮಾಡ್ತೈತೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲೇ ನೋಡ್ರಿ, 2026 ಒಂದು ವರ್ಲ್ಡ್ ಕಪ್ 20 ಟೀಮ್ ಪಾರ್ಟಿಸಿಪೇಟ್ ಮಾಡಕತ್ತಾವು. ಅದು ನಡೆಯಕತ್ತಿದ್ದು ಇಂಡಿಯಾ ಮತ್ತು ಶ್ರೀಲಂಕಾದವ್ರು ಹೋಸ್ಟ್ ಮಾಡಕತ್ತಿದ್ರು. ಇನ್ನು 2028 ವರ್ಲ್ಡ್ ಕಪ್ ಏನೈತಲ್ಲ ಆ ಟೈಮ್ನಾಗ 30 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾವೆ. ಅದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಾಗ ನಡೆಯೋದೈತಿ. ಇನ್ನು 2030 ವರ್ಲ್ಡ್ ಕಪ್ ಏನಿಲ್ಲ ಅಲ್ಲಿನೂ ಕೂಡ 30 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾವೆ. ಅದು ನಡೀಕತ್ತಿದೆ ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಒಳಗೆ ನಡೀತೈತೆ ಅಂತಲೇ ಹೇಳ್ಬೋದು ನೋಡಿರಿ. ಯಾಕಂದರೆ ಈಗ ಆಲ್ರೆಡಿ ಈ ಒಂದು 2030 ತನಕ ಆಲ್ರೆಡಿ ಸ್ಲಾಟ್ ಬುಕ್ ಮಾಡಿಬಿಟ್ಟರು. ಇಲ್ಲೇ ನಡಿಬೇಕನ್ನೋದು ICC ಒಂದು ಆಲ್ರೆಡಿ ಸ್ಲಾಟ್ನ ಬುಕ್ ಮಾಡಿಬಿಟ್ಟಿದ್ದು ನೋಡ್ರಿ. ಸೆಕೆಂಡ್ ಅಪ್ಡೇಟ್, KL ರಾಹುಲ್, ನಮ್ಮ ಕನ್ನಡಿಗ KL ರಾಹುಲ್ ಅವರ 1000 ರನ್ ಕಂಪ್ಲೀಟ್ ಮಾಡ್ತಾರೆ. ಅದು ಇಂಗ್ಲೆಂಡ್ ಮ್ಯಾಚ್ ವಿರುದ್ಧ. ಯಾಕಂದರೆ ಇದುವರೆಗೂ 1000 ರನ್ ಕಂಪ್ಲೀಟ್ ಮಾಡಿದ ಒಂದು ಪ್ಲೇಯರ್ ಆಗ್ತಾರೋ ಅದು ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ನೋಡ್ರಿ. ಇಂಗ್ಲೆಂಡ್ ಒಳಗೆ ಹೋಗಿ 1000 ರನ್ ಕಂಪ್ಲೀಟ್ ಮಾಡೋದಂದ್ರೆ ಅದನ್ನು ಸಾಮಾನ್ಯ ಮಾತಂತೂ ಅಲ್ಲ. ಈಗ ಅದು KL ರಾಹುಲ್ ಅವರು ಈ ಒಂದು ಸಾಧನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ರಿ. ನೋಡ್ರಿ, ಥರ್ಡ್ ಅಪ್ಡೇಟ್, SSV ಜೈಸ್ವಾಲ್ ಅವರ ಒಂದು 50 ವರ್ಷದ ಒಂದು ಏನು ದಾಖಲೆ ಇತ್ತಲ್ಲ ಅದನ್ನು ನಿನ್ನೆ ಮ್ಯಾಚ್ ಆಡೋದ್ರ ಮೂಲಕ ಅದನ್ನು ಒಂದು ಕಂಪ್ಲೀಟ್ ಮಾಡಿದರು. ಏನಪ್ಪ ದಾಖಲೆ ಅಂತಂದರೆ ಇದುವರೆಗೂ ಕೂಡ ಇಂಡಿಯನ್ ಓಪನರ್ ಒಬ್ಬರೂ ಕೂಡ ಮ್ಯಾಂಚೆಸ್ಟರ್ ಒಳಗೆ 50 ರನ್ ಹೊಡೆದಿರಲಿಲ್ಲ. ಆ ಒಂದು ದಾಖಲೆನ ನಮ್ಮ SSV ಜೈಸ್ವಾಲ್ ಅವರು ನಿನ್ನೆ ಪೂರ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ. ಯಾಕಂದರೆ 50 ವರ್ಷ ಕಾಯಬೇಕಾಯಿತು. ಮ್ಯಾಂಚೆಸ್ಟರ್ ಒಳಗೆ 50 ರನ್ ಹೊಡಿಬೇಕಪ್ಪ ಅಂದ್ರೆ ಅದು ಒಬ್ಬ ಓಪನರ್, ಇಂಡಿಯನ್ ಓಪನರ್ ಇದುವರೆಗೂ ಯಾರೂ ಆ ಒಂದು ಸಾಧನೆ ಮಾಡಿರಲಿಲ್ಲ. SSV ಜೈಸ್ವಾಲ್ ಅವರು ಈ ಒಂದು ಸಾಧನೆ ಮಾಡಿದ್ದಾರೆ. ಇದೊಂದು ನಮ್ಮ ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು. ಈಗ ಪ್ರತಿ ಬಾರಿನೂ ಕೂಡ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಭಾರತ ಒಂದಿಲ್ಲ ಒಂದು ಸಾಧನೆ ಮಾಡಕತ್ತೈತಿ. ಇದು ನಮ್ಮ ಭಾರತ ದೇಶದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ನೋಡ್ರಿ. 4ನೇ ಅಪ್ಡೇಟ್, ಒಮನ್ನ ಒಂದು ಸಣ್ಣ ಕ್ರಿಕೆಟ್ ತಂಡ ಇದು. ಈ ಒಂದು ತಂಡದ ಪ್ಲೇಯರ್ ಆದಂಥ ಸೋಫಿಯಾನ್ ಮೊಹಮ್ಮದ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ನಾವು ಇವತ್ತಿಲ್ಲ ನಾಳೆ ಪಾಕಿಸ್ತಾನನ 100% ಸೋಲಿಸ್ತೀವಿ. ನೆಕ್ಸ್ಟ್ ನಮ್ಮ ಜೊತೆ ಯಾವಾಗ ಆ ಒಂದು ತಂಡ ನಮ್ಮ ಜೊತೆ ಆಡುತ್ತೆ ಆವಾಗ 100% ನಾವು ಪಾಕಿಸ್ತಾನವನ್ನು ಸೋಲಿಸ್ತೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಪಾಕಿಸ್ತಾನದ ಸ್ಥಿತಿನ ಆ ಥರ ಬಂದುಬಿಟ್ಟೈತಿ ಈಗ. ಯಾಕಂದ್ರೆ ಪ್ರತಿಯೊಂದು ಮ್ಯಾಚ್ ಸೋಲಾಕತ್ತೈತಿ. T20 ಆಯಿತು, ODI ಆಯಿತು, ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಪಾಕಿಸ್ತಾನ ಕಡೆಯಿಂದ ಬರಾಕತ್ತಿಲ್ಲ. ಆ ಒಂದು ರೀಸನ್ ಇಟ್ಕೊಂಡು ಒಮನ್ನ ಪ್ಲೇಯರ್ ಈ ಥರ ಒಂದು ರೀಸನ್ ಹೇಳಿದ್ದಾರೆ ನೋಡ್ರಿ. ಇಲ್ಲಿ ಐತೆ ನೋಡ್ರಿ 5ನೇ ಅಪ್ಡೇಟ್, ಇದುವರೆಗೂ ಕೂಡ ಬರೀ ಬ್ಯಾಟ್ಸ್ಮನ್ಗಳ ಬಗ್ಗೆ ಒಂದು ಡಿಸ್ಕಷನ್ ಆಗ್ತೈತಿ. ಅವ್ರು ಅಷ್ಟು ಸೆಂಚುರಿ ಹೊಡೆದ್ರು, ಇಷ್ಟು ಸೆಂಚುರಿ ಹೊಡೆದ್ರು, ಅವ್ರದ್ದು ಆ ಸಾಧನೆ ಆಯಿತು, ಈ ಸಾಧನೆ ಆಯಿತು ಅಂಥೇಳಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಅಪ್ಡೇಟ್ ಮಾಡ್ತಾರೆ. ಆದ್ರೆ ಇಂಡಿಯನ್ ಟಾಪ್ 3 ಬೌಲರ್ಸ್ ಏನಿದಾರಲ್ಲ, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ ಅವರ ಸಾಧನೆ ಬಗ್ಗೆ ಯಾರೂ ಕೂಡ ಒಬ್ಬರು ಮಾತಾಡಲ್ಲ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಪ್ಪ ಅಂತಂದ್ರೆ ಬರೀ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬಾಲಿಂಗನ್ನು ಕೂಡ ಸಾಧನೆ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಾರ ನೋಡ್ರಿ. ಇವರು 2021ರಿಂದನೂ ಕೂಡ ಇವರು ಎಷ್ಟು ಬಾಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪೂರ್ತಿ ಡೀಟೇಲ್ ನಾನು ನಿಮಗೆ ಹೇಳ್ತಾನೆ ನೋಡ್ರಿ. ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು 956 ಓವರ್ಸ್ನ ಹಾಕಿದ್ದಾರೆ 71 ಇನ್ನಿಂಗ್ಸ್ ಒಳಗೆ. ಆಮೇಲೆ ಜಸ್ಪ್ರೀತ್ ಬುಮ್ರಾ ಅವರು 940 ಓವರ್ನ ಬೌಲ್ ಮಾಡಿದ್ದಾರೆ 58 ಇನ್ನಿಂಗ್ಸ್ ಒಳಗೆ. ಇನ್ನು ಮೊಹಮ್ಮದ್ ಶಮಿ ಅವರು 419 ಓವರ್ ಬೌಲಿಂಗ್ ಮಾಡಿದರು 28 ಇನ್ನಿಂಗ್ಸ್ ಒಳಗೆ. ಇದನ್ನು ಕೂಡ ಇಷ್ಟೊಂದು ಹೈಯೆಸ್ಟ್ ಬೌಲಿಂಗ್ ಮಾಡಿರೋದು ಇವರು ನಮ್ಮ ಟಾಪ್ 3 ಇಂಡಿಯನ್ ಪೇಸರ್. ಇವರು ಟೆಸ್ಟ್ ಕ್ರಿಕೆಟ್ ಒಳಗೆ ಇಲ್ಲಿವರೆಗೂ ಇಷ್ಟೊಂದು ಬೌಲಿಂಗ್ ಯಾರೂ ಮಾಡಿಲ್ಲ 2021ರಿಂದ. ಇದನ್ನು ಕೂಡ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಬರೀ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ ಅವರು ಕೂಡ ಈ ಥರ ಒಂದು ಸಾಧನೆ ಮಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಇದೆ.